ಸ್ನೇಹಿತರೆ, SD ಸೋಷಿಯಲ್ ಅಕಾಡೆಮಿಯ ಸುದ್ದಿ ವಿಭಾಗಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಈ ಒಂದು ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕದ ಖ್ಯಾತ ದೇವಾಲಯವೊಂದರ ಇತಿಹಾಸ ಹಾಗೂ ಅದರ ಜಾತ್ರೆಯ ವಿಶೇಷತೆಯನ್ನು ಕುರಿತು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಹಾಗಾದರೆ ಆ ದೇವಾಲಯ ಯಾವುದು, ಆ ದೇವಾಲಯದ ಇತಿಹಾಸ ಏನು ಮತ್ತು ಅದರ ಜಾತ್ರೆಯಲ್ಲಿ ನಡೆಯುವಂತಹ ವಿಶೇಷತೆಗಳೇನು ಅನ್ನುವುದರ ಕುರಿತಾಗಿ ಈಗ ತಿಳಿದುಕೊಳ್ಳೋಣ. ಉತ್ತರ ಕರ್ನಾಟಕದ ಧರ್ಮಸ್ಥಳವೆಂದೇ ಖ್ಯಾತಿ ಪಡೆದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನವು ನಾಡಿನ ತುಂಬೆಲ್ಲ ಭಕ್ತ ಸಮೂಹವನ್ನ ಹೊಂದಿದೆ. ಈ ಹಿಂದೆ ರಾಮದುರ್ಗ ಸಂಸ್ಥಾನವನ್ನ ಶಿಂದೆ ವಂಶಸ್ಥರು ಆಳುತ್ತಿದ್ರು. ಗೊಡಚಿ ವೀರಭದ್ರೇಶ್ವರ ಸಂಸ್ಥಾನದ ಕುಲದೈವವಾಗಿತ್ತು. ದಕ್ಷ ಬ್ರಹ್ಮನ ಸಂಹಾರ ಮಾಡಲೆಂದು ಪರಶಿವನ ಅನುಗ್ರಹದಿಂದ ಅವತರಿಸಿದ ವೀರಭದ್ರೇಶ್ವರ ದಕ್ಷ ಬ್ರಹ್ಮ ಸಂಹಾರಕ್ಕಾಗಿ ರೌದ್ರಾವತಾರ ತಾಳಿ ಹೋರಾಡಿದ ವೀರ ಎಂಬುದನ್ನ ಇತಿಹಾಸ ತಿಳಿಸುತ್ತದೆ. ಈ ವೀರಭದ್ರೇಶ್ವರ ದೇವಾಲಯದಲ್ಲಿ ವಿಜಯನಗರ ಹಾಗೂ ಚಾಲುಕ್ಯರ ವಾಸ್ತುಶಿಲ್ಪ ಮಾದರಿಯನ್ನ ನಾವೆಲ್ಲ ಕಾಣಬಹುದು. ದೇವಸ್ಥಾನದ ಹೆಬ್ಬಾಗಿಲು ಚಾಲುಕ್ಯರ ವಾಸ್ತುಶಿಲ್ಪವನ್ನ ಒಳಗೊಂಡಿದ್ದರೆ ಅದರ ಗರ್ಭಗುಡಿಯು ವಿಜಯನಗರ ಕಲೆಯ ಶೈಲಿಯನ್ನ ನೆನಪಿಸುತ್ತದೆ. ದೇವಾಲಯವು ಅನೇಕ ವಿಸ್ಮಯಗಳಿಗೂ ಕೂಡ ಸಾಕ್ಷಿಯಾಗಿದೆ. ಭಕ್ತರು ಪ್ರತಿದಿನವೂ ಇಲ್ಲಿಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಲು ಸಜ್ಜಾಗಿರುತ್ತಾರೆ. ಅದರಲ್ಲೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಂದು ಇಲ್ಲಿಗೆ ಆಗಮಿಸುವ ಭಕ್ತರ ಸಂಖ್ಯೆ ಸಹಸ್ರಾರು. ಭಕ್ತರು ಇಲ್ಲಿಗೆ ಬಂದು ಒಂದೇ ದಿನದಲ್ಲಿ ಹಿಂತಿರುಗುವುದಿಲ್ಲ. 5 ದಿನಗಳ ಕಾಲ ಗೊಡಚಿಯಲ್ಲಿಯೇ ಬಿಡಾರವನ್ನ ಹೂಡುತ್ತಾರೆ. ಹೀಗಾಗಿ ಗಾಡಿ ಟ್ರ್ಯಾಕ್ಟರ್ಗಳ ಸಾಲು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಇನ್ನು ಈ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ವರ್ಷಕ್ಕೊಮ್ಮೆ ಜರುಗುವುದು. ಈ ಜಾತ್ರೆಯ ವಿಶೇಷತೆ ಏನು ಅಂದರೆ, ಈ ಜಾತ್ರೆಯಲ್ಲಿ ಬಳುವಳಿಕಾಯಿ ಹಾಗೂ ಬಾರೆಹಣ್ಣಿನ ಮಾರಾಟ ಜೋರಾಗಿ ನಡೆಯುತ್ತದೆ. ಹಾಗಾಗಿ ಈ ಜಾತ್ರೆಯನ್ನ ಬಳವಳಕಾಯಿ ಜಾತ್ರೆ ಎಂದು ಸಹ ಕರೆಯುತ್ತಾರೆ. ಹಾಗಾದ್ರೆ ಈ ಬಳವಳೆಕಾಯಿಯ ವಿಶೇಷತೆ ಏನು ಅನ್ನೋದನ್ನ ಸ್ನೇಹಿತರೆ ಸ್ವಲ್ಪ ನೋಡಿಬಿಡೋಣ. ಈ ಬಳವಲ ಹಣ್ಣಿನೊಳಗೆ ಬೆಲ್ಲವನ್ನ ಸೇರಿಸಿ ಮತ್ತೆ ಅದರ ಸೊಗಟಿಗೆಯನ್ನ ತುಂಬಿ ಒಂದು ದಿನ ಹಾಗೆಯೇ ಇಟ್ಟು ಮರುದಿನ ಅದನ್ನ ತೆಗೆದು ಸೇವಿಸಿದರೆ ಉತ್ತರ ಕರ್ನಾಟಕದ ಹುಗ್ಗಿಯ ರುಚಿ ಈ ಬಳವಲಕಾಯಿಯಲ್ಲಿಯೇ ದೊರೆಯುತ್ತದೆ. ಇಷ್ಟೇ ಅಲ್ಲದೆ ಜಾತ್ರೆಗೆ ಬಂದ ಭಕ್ತರಿಗೆ ಮನರಂಜನೆ ನೀಡಲು ಹಲವಾರು ಪ್ರಸಿದ್ಧ ನಾಟಕ ಕಂಪನಿಗಳು ಇಲ್ಲಿ ನೆಲೆಯೂರಿ ನಾಟಕ ಪ್ರದರ್ಶನವನ್ನ ಮಾಡುತ್ತವೆ. ಹಾಗಾದ್ರೆ ಈ ಒಂದು ಗೊಡಚಿಗೆ ತಲುಪುವ ಮಾರ್ಗ ಯಾವುದು? ನಾವು ಯಾವ ಸ್ಥಳದಿಂದ ಗೊಡಚಿಗೆ ಹೋಗ್ಲಿಕ್ಕೆ ಎಷ್ಟು ಕಿಲೋಮೀಟರ್ ಕ್ರಮಿಸಬೇಕು ಎನ್ನುವುದನ್ನ ಸ್ವಲ್ಪ ನೋಡೋಣ. ಜಿಲ್ಲಾ ಕೇಂದ್ರ ಬೆಳಗಾವಿಯಿಂದ 87 ಕಿಲೋಮೀಟರ್ ಹಾಗೂ ತಾಲೂಕು ಕೇಂದ್ರವಾದ ರಾಮದುರ್ಗದಿಂದ 12 ಕಿಲೋಮೀಟರ್ ಅಂತರದಲ್ಲಿ ಗೊಡಚಿಯ ಶ್ರೀ ಕ್ಷೇತ್ರ ಇದೆ. ಎಲ್ಲ ಕೇಂದ್ರ ಸ್ಥಳಗಳಿಂದಲೂ ಗೊಡಚಿಗೆ ಬಸ್ ಸೌಲಭ್ಯವಿದೆ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನ ಹೊಸ್ತಿಲ ಹುಣ್ಣಿಮೆಯಂದು ಜಾತ್ರೆ ನಡೆಯುತ್ತದೆ. ಹಿಂದಿನಿಂದಲೂ ಸಂಸ್ಥಾನಿಕರು ಜಾತ್ರೆಯನ್ನ ಅತಿ ವೈಭವದಿಂದ ಆಚರಿಸುತ್ತಾ ಬಂದಿದ್ದಾರೆ. ಈಗಲೂ ಸಹ ಈ ಜಾತ್ರೆ ಸಂಸ್ಥಾನಿಕರ ವಂಶಸ್ಥರಾದ ಸಿಂಧೆ ಮನೆತನದ ಮುಂದಾಳತ್ವದಲ್ಲಿ ನಡೆಯುತ್ತದೆ. ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನದ ವೀರಗಾಸೆ ಪುರವಂತರ ಸಮೇತ ಪಲ್ಲಕ್ಕಿ ಉತ್ಸವ ತೋರಗಲ್ ಭೂತನಾಥ ದೇವಸ್ಥಾನಕ್ಕೆ ಹೋಗುತ್ತದೆ. ನಂತರ ಜಾತ್ರೆಯ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳುತ್ತವೆ. ಸಾಯಂಕಾಲ ಗೊಡಚಿಯ ಸಣ್ಣ ತೇರು ಉತ್ಸವ ಜರುಗುವುದು. ತದನಂತರ ಜಾತ್ರಾ ಕಾರ್ಯಕ್ರಮ ಪ್ರಾರಂಭವಾಗುವುದು. ಜಾತ್ರೆಯ ದಿನದಂದು ಮಧ್ಯರಾತ್ರಿ 12 ಗಂಟೆಗೆ 11 ಜನ ಶಾಸ್ತ್ರಿಗಳಿಂದ ವೀರಭದ್ರ ಸ್ವಾಮಿಯ ಹಾಗೂ ಶ್ರೀ ಭದ್ರಕಾಳಿಯ ಮಾತೆಗೆ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಅಮ್ಮನವರಿಗೆ ಕುಂಕುಮಾರ್ಚನೆ,
ಮಹಾಮಂಗಳಾರತಿ ಜರುಗುವುದು. ಅಂದೇ ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಅತಿ ವಿಜೃಂಭಣೆಯಿಂದ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನಡೆಯುವುದು. ಈ ಜಾತ್ರೆಯ 5ನೆಯ ದಿನ ಸಂಜೆ ರಥದ ಕಳಸ ಇಳಿಸಿದ ನಂತರ 6 ಗಂಟೆಗೆ ಲಕ್ಷ ದೀಪೋತ್ಸವ ಜರುಗುವುದು. ಲಕ್ಷ ದೀಪೋತ್ಸವದಂದು ಸಾವಿರಾರು ಭಕ್ತರು ಆಗಮಿಸಿ ಹರಕೆಯ ದೀಪ ಹಚ್ಚುವುದು ಇಲ್ಲಿನ ವಿಶೇಷವಾಗಿದೆ. ವೀರಗಾಸೆ ಪುರವಂತರ ವೀರಾವೇಶ ಕುಣಿತಕ್ಕೆ ಗೊಡಚಿ ಶ್ರೀ ಕ್ಷೇತ್ರ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಹಾಗಾದರೆ ನೀವೆಲ್ಲರೂ ಈ ಗೊಡಚಿಯ ಬರುವ ಜಾತ್ರೆಯಲ್ಲಿ ಭಾಗವಹಿಸಿ ಪುನೀತರಾಗೋಣ ಎಂದು ಹೇಳ್ತಾ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.